ನನ್ನ ಬೈಕ್ ಮೊನ್ನೆ ನಾನು ಥ್ರೂ ಟ್ರೈನ್ ಬೆಂಗಳೂರಿಂದ ನಮ್ಮ ಊರಿಗೆ ತೊಗೊಂಬಂದೀನಿ. ಸೊ ನೀವು ನಿಮ್ಮ ಬೈಕ್ ಯಾವುದೋ ಒಂದು ರೈಲ್ವೆ ಸ್ಟೇಷನಿಂದ ಇನ್ನೊಂದು ರೈಲ್ವೆ ಸ್ಟೇಷನಿಗೆ ಪಾರ್ಸಲ್ ಅಂದ್ರೆ ಬೈಕ್ ಪಾರ್ಸಲ್ ಮಾಡತ್ತಿದ್ರಂದ್ರೆ ಆ್ಯಂಡ್ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು, ಏನೇನು ಮಾಡ್ಬೇಕು ನೋಡತ್ತಿದ್ರಂದ್ರೆ ಈ ವಿಡಿಯೋ ಪೂರ್ತಿ ನೋಡಿರಿ. ನಿಮ್ಗೆ A to Z ಡೀಟೇಲ್ಸ್ ಹೇಳ್ತೀನಿ. ಆಮೇಲೆ ನಿಮ್ದು ಒಂದು 200 to 300 ರೂಪೀಸ್ ರೊಕ್ಕನೂ ಉಳಿಸ್ತೇನೆ. ಸ್ಟೆಪ್ ನಂಬರ್ 1. ಸೊ ಇದು ಯಾವಾಗ ನೀವು ಫಾಲೋ ಮಾಡ್ಬೇಕಂದ್ರೆ, ಸಪೋಸೇ ನೀವು 5ನೇ ತಾರೀಕು ನಿಮ್ಮದು ಗಾಡಿ ಹಾಕಬೇಕಂತ ನೀವು ಡಿಸೈಡ್ ಮಾಡಿರಿ, ಅಥವಾ ನಾಳೆನ ಹಾಕ್ಬೇಕಂತ ಡಿಸೈಡ್ ಮಾಡಿರಿ. ಸೊ ಈಗ ಹೋರಿ ನಿಮ್ಮ ಬೈಕ್ದಾಗ ಎಷ್ಟು ಪೆಟ್ರೋಲ್ ಐತಂತ ನೋಡಿರಿ. ಸೊ ಅಷ್ಟೇ ಇರಲಿ. ಸಪೋಸ್ ಏನಾರ ಕಮ್ಮಿ ಇತ್ತಂದ್ರೆ ಒಂದು ಬಾಟಲ್ ತೋರಿ ಅದರೊಳಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನೀವು ರೈಲ್ವೆ ಸ್ಟೇಷನ್ ಮುಟ್ಟೋಕ್ಕಿಂತ ಮೊದ್ಲಕ್ಕೆ ಏನಾರು ಖಾಲಿ ಆತಂದ್ರೆ ಅಷ್ಟೇ ಫಿಲ್ ಮಾಡಿರಿ. ಸೊ ನೀವು ಎಕ್ಸ್ಟ್ರಾ ಪೆಟ್ರೋಲ್ ನೀವು ಅಲ್ಲಿ ಮಟ್ಟ ಹೋಗೋ ತನಕ ಹಾಕಾಕ ಹೋಗಬೇಡ್ರಿ. ಸ್ಟೆಪ್ 2. ಈಗ 1-2-3 ಕೆಲಸ ಹೇಳ್ತೀನಿ ನಿಮ್ಗೆ. ಸೊ ಅವು ಮಾಡಲಾರ್ದ ನಿಮ್ಮ ಮನೆ ಬಿಟ್ಟು ನೀವು ರೈಲ್ವೆ ಸ್ಟೇಷನಿಗೆ ಹೋಗೋಕೆ ಹೋಗ್ಬೇಡ್ರಿ. ಅದೇನಪ್ಪ ಒಂದೇದಂದ್ರೆ, ನಿಮ್ಗೆ ಒಂದು 3 ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು. ಅವ್ದು ಯಾವುದಂತ ಹೇಳ್ತೀನಿ. ಸೊ ಫಸ್ಟ್ ಬೈಕಿಂದ RC ತೊಗೊಂಡು ಹೋಗ್ಬೇಕು. 2ನೇದ್ದು ಬೈಕಿಂದ ಯಾರು ಓನರ್ ಇರ್ತಾರಲ್ಲ, ಸೊ ಅವ್ರದ್ದು ಆಧಾರ್ ಕಾರ್ಡ್. 3ನೇದ್ದು ಸಪೋಸ್ ನೀವೇ ಬೈಕಿಂದ ಓನರ್ ಇದ್ದರೆ ಇವೆರಡು ಡಾಕ್ಯುಮೆಂಟ್ಸ್ ಸಾಕು. ಸಪೋಸ್ ನೀವು ಬೈಕಿಂದ ಓನರ್ ಅಲ್ಲ, ಬಟ್ ನೀವು ಬೈಕ್ ಪಾರ್ಸಲ್ ಮಾಡೋಕೆ ರೈಲ್ವೆ ಸ್ಟೇಷನಿಗೆ ಹೊಂಟಿರಿ. ಸೊ ಅವಾಗ ನಿಮ್ಮದು ಆಧಾರ್ ಕಾರ್ಡ್. ಸೊ ಎಷ್ಟಾಯ್ತು? 3 ಡಾಕ್ಯುಮೆಂಟ್ಸ್. ಒಂದು ಬೈಕ್ RC, ಆಮೇಲೆ ಬೈಕ್ ಓನರ್ ಆಧಾರ್ ಕಾರ್ಡ್. ಬಟ್ ನೀವು ಬೈಕ್ ಓನರ್ ಅಲ್ಲ, ಬಟ್ ನೀವು ಪಾರ್ಸಲ್ ಮಾಡತ್ತೀನಂದ್ರೆ ನಿಮ್ದು ಆಧಾರ್ ಕಾರ್ಡ್. ಸೊ ಟೋಟಲ್ 3 ಡಾಕ್ಯುಮೆಂಟ್ಸ್, ಇಲ್ಲ ಅಂದ್ರೆ 2 ಡಾಕ್ಯುಮೆಂಟ್ಸ್. ಮತ್ತು ಇವು ಜೆರಾಕ್ಸ್ ತೊಗೊಂಡು ಹೋಗ್ಬೇಕು. ಸೊ ಇವು ಜೆರಾಕ್ಸ್ ನಿಮ್ಮ ಮನೆಯಿಂದ ತೊಗೊಂಡು ಹೋಗ್ರಿ. ಅಲ್ಲಿ ರೈಲ್ವೆ ಸ್ಟೇಷನಿಗೆ ಹೋಗಿ ಮಾಡ್ಸೋಕೆ ಹೋಗಬೇಡ್ರಿ. ಸೊ ನನ್ನ ಕೇಸ್ ನಾ ಬೆಂಗಳೂರಿನಾಗ ಹೋದಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಯಾವುದೂ ಜೆರಾಕ್ಸ್ ಅಂಗಡಿ ಇಲ್ಲ, ಸ್ವಲ್ಪ ದೂರ ಐತಿ. ಸೊ ಅಲ್ಲಿ ನೀವು ಅಲ್ಲಿ ಹೋದ್ಮ್ಯಾಗ ಅವರಿಗೆ ಗೊತ್ತಿರ್ತೈತಿ ನೀವು ಬೈಕ್ ಕಳ್ಸೋಕೆ ಜೆರಾಕ್ಸ್ ತೊಗೊಳತ್ತೀರ ಅಂತೇಳಿ. ಸೊ ಅದಕ್ಕೆ ಅವರು ಡಬಲ್ ರೇಟ್ ಹೇಳ್ತಾರೆ. ಸೊ ನಾವು ಒಂದು ಪ್ರಿಂಟೌಟಿಗೆ 20 ರೂಪಾಯಿ ಕೊಟ್ಟೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಅಲ್ಲಿ ಎಲ್ಲರೂ ಸರೌಂಡಿಂಗ್ ಇರ್ತಾರಲ್ಲ, ನಿಮ್ಗೆ ರೊಕ್ಕ ಹೊಡ್ಯಾಕ ನೋಡ್ತಿರ್ತಾರೆ, ಯಾರೂ ಹಿಂಗೆ ಅಷ್ಟು ಹೆಲ್ಪ್ಫುಲ್ ಇರೋಂಗಿಲ್ಲ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಇನ್ನೊಂದು ನೆಕ್ಸ್ಟ್ ಸ್ಟೆಪ್, ನೀವು ಮನೆಯಿಂದ ಏನು ತೊಗೊಂಡು ಹೋಗ್ಬೇಕಂದ್ರೆ, ಒಂದು 5 ಲೀಟ್ರ್ ಕ್ಯಾನ್ ಇಲ್ಲ 2 ಲೀಟ್ರ್ ಎಂಟಿ ಕ್ಯಾನ್. ಯಾಕಪ್ಪ ಅಂದ್ರೆ, ನಿಮ್ಗೇನೋ ಸಪೋಸ್ ಯು ಫೀಲ್ ನಿಮ್ಮ ಬೈಕ್ ಒಳಗೆ ಜಾಸ್ತಿ ಪೆಟ್ರೋಲ್ ಐತಿ ಅಂದ್ರೆ, ಸೊ ನೀವು ಮನೆಯಿಂದನೇ ಎಂಟಿ ಕ್ಯಾನ್ ತೊಗೊಂಡೋಗ್ರಿ. ಒಂದು 3-4 ಎಂಟಿ ಕ್ಯಾನ್ ತೊಗೊಂಡು ಹೋಗ್ರಿ. ಸೊ ಅವರಲ್ಲಿ ಖಾಲಿ ಮಾಡಿದ್ಮ್ಯಾಗ ಅದನ್ನು ನೀವು ತೊಗೊಂಡು ವಾಪಸ್ ಬರ್ಬೋದು. ಸೊ ನನ್ನ ಕೇಸ್ ಒಳಗೆ ಏನಾಗಿತ್ತಂದ್ರೆ, ನಾ ಬರೀ ಒಂದು 2 ಲೀಟ್ರ್ ವಾಟರ್ ಬಾಟಲ್ ತೊಗೊಂಡು ಹೋಗಿದ್ದೆ. ಬಟ್ ನನ್ನ ಗಾಡಿ ಒಳಗೆ ಇದ್ದಿದ್ದು ಪೆಟ್ರೋಲ್ 7 ಲೀಟರ್ಸ್. ಸೊ 2 ಲೀಟರ್ಸ್ ಈ ಒಂದು ವಾಟರ್ ಬಾಟ್ಲ್ನಾಗ ಫಿಲ್ ಆಯ್ತು. ಸೊ ಇನ್ನೂ 5 ಲೀಟ್ರ್ ಉಳ್ದಿತ್ತು. ಸೊ 5 ಲೀಟ್ರ್ ಅವ್ರ ಕಡೆ ಎಕ್ಸ್ಟ್ರಾ ಕ್ಯಾನು ಇರ್ತಾವೆ. ಅವರು ಏನಂತಾರಂದ್ರೆ, ನಮ್ಮ ಕಡೆ ಇಲ್ಲ, ಹೊರಗೆ ಹೋಗಿ ತೊಗೊಂಬರ್ರಿ ಅಂತಾರೆ. ಸೊ ನಾನು ಹಂಗೆ ಮಾಡಿದೆ, ಹೊರಗೆ ಹೋದೆ. ಅಲ್ಲಿ ಯಾವ ಅಂದ್ರೆ ಬೆಂಗಳೂರು ಕಡೆ ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಯಾವ ಅಂಗಡಿ ಇರಲಿಲ್ಲ, ಸ್ವಲ್ಪ ದೂರ ಹೋದೆ. ಅಲ್ಲಿ ಯಾರೂ ಹಿಂಗೆ ಫ್ರೀ ಕ್ಯಾನು ಕೊಡೋಕೆ ಹೋಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, 500 ರೂಪಾಯಿ ಪೆಟ್ರೋಲ್ ಐತಿ. ಸೊ ಒಂದು 70 ರೂಪಾಯಿ ವಾಟರ್ ಕ್ಯಾನ್ ಸಿಗಾಕತ್ತೈತೆ 5 ಲೀಟ್ರದ್ದು. ಸೊ ಅದು ತೊಗೊಂಬಂದೆ. ಆ್ಯಸ್ ಸೂನ್ ಆ್ಯಸ್ ನಾನು ನೀರು ಅವ್ರಿಗೆ, ನಾನು ಪಾಪ ಅವ್ರಿಗೆ ನೀವೇ ಇಟ್ಕೊರಿ ನೀರು, ನಂಗೆ ನಿಮ್ಗೆ ಕುಡಿಯೋಕೆ ಬೇಕಂತ ಅವ್ರಿಗೆ ಕೊಡತ್ತಿದ್ದೆ. ಅವಾಗ ಅಣ್ಣ ಏನು ಮಾಡಿದ್ನಂದ್ರವ, ಒಳಗೆ ಹೋಗಿ ಅಂಥದ ಸೇಮ್ ಎಂಟಿದು ವಾಟರ್ ಕ್ಯಾನ್ 5 ಲೀಟ್ರ್ ತಂದು ಕೊಟ್ಟ. ಇದು ತೊಗೋರಿ, ಎಂಟಿ ಕ್ಯಾನ್ ನಮ್ಮ ಕಡೆ ಐತಿ, ನೀವು 5 ಲೀಟ್ರದ್ದು ಐತಲ್ಲ ನಮಗೆ ಕೊಡ್ರಿ ಅಂತೇಳಿ ಕೊಟ್ಟ. ಸಪೋಸ್ ಅವಂಗನ ಒಂದು 20 ರೂಪಾಯಿ ಕೇಳಿದ್ರು ಆ ಎಂಟಿ ಕ್ಯಾನಿಗೆ ಕೊಡ್ತಿದ್ದೆ. ಬಟ್ ಅವಾದ ಎಂಟಿ ನಮ್ಮ ಕಡೆ ಕ್ಯಾನ ಇಲ್ಲರಿ, ಹೊರಗೆ ಹೋಗಿ ತೊಗೊಂಬರ್ರಿ ಅಂತಂದ. ಸೊ ಹಿಂಗಲ್ಲಿ ರೊಕ್ಕ ಕತ್ತರ್ಸಕ್ಕೆ ನಿಂತಿರ್ತಾರೆ. ಸೊ ನೀವು ಮನೆಯಿಂದನೇ ಎಂಟಿ ಕ್ಯಾನ್ ತೊಗೊಂಡೋಗ್ರಿ. ಸೊ ಅದಕ್ಕೆ ನಾ ಇವು 2 ಸ್ಟೆಪ್ ಹೇಳಿದ್ನಲ್ಲ. ಸೊ ಇವು ಮನೆಯಿಂದ ಮಾಡ್ಕೊಂಡು ಹೋದ್ರೆ ನಿಮ್ಮದು ಟೈಮಲ್ಲಿ ಉಳಿತೈತಿ, ಆಮೇಲೆ ನಿಮ್ಮದು ರೊಕ್ಕನೂ ಉಳಿತೈತಿ. ಸೊ ಈಗ ಆಲ್ಮೋಸ್ಟ್ ನಿಮ್ದು ಒಂದು 150 ರೂಪೀಸ್ ಉಳಿತಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಸ್ಟೆಪ್, ನೀವು ಪೆಟ್ರೋಲಿಂದೆಲ್ಲ ಮುಗೀತು, ಡಾಕ್ಯುಮೆಂಟ್ಸ್ ಏನು ತೊಗೊಂಡೋಗ್ಬೇಕು ಅದು ಮುಗೀತು. ಸೊ ಈಗ ನೀವು ರೈಲ್ವೆ ಸ್ಟೇಷನಿಗೆ ಹೋಗ್ತೀರಿ. ಸೊ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ನೋಡಿರಿ, ಅವರು ಅರ್ಲಿನ ಓಪನ್ ಆಕೈತಿ 8ಕ್ಕೆ ಹಿಂಗೆ. ಸೊ ಆದಷ್ಟು ಜಲ್ದಿ ಹೋಗ್ರಿ. ಅಂದ್ರೆ ಅವರಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ. ಸೊ 10, 11, 12 ಅಂದ್ರೆ ಭಾಳ ಮಂದಿ ಇರ್ತಾರೆ. ಸೊ ಅವಾಗ ನೀವು ಭಾಳ ವೇಟ್ ಮಾಡಬೇಕಾಕೈತಿ. ಸೊ ಸ್ವಲ್ಪ ಅರ್ಲಿ ಹೋದರೆ ಯಾರು ಕಮ್ಮಿ ಜನ ಇರ್ತಾರೆ. ಸೊ ಅವಾಗ ನಿಮ್ಮದು ಪ್ಯಾಕಿಂಗ್ ಪಾರ್ಸಲ್ ಎಲ್ಲ ಫಾಸ್ಟಾಗಿ ಕ್ವಿಕ್ಕಾಗಿ ಆಕೈತಿ. ಸೊ ನೆಕ್ಸ್ಟ್ ಏನಪ್ಪ, ಈಗ ನೀವು ರೈಲ್ವೆ ಸ್ಟೇಷನಿಗೆ ಬಂದ್ರಿ, ರೈಲ್ವೆ ಸ್ಟೇಷನ್ನಾಗ ಅದಿರಿ. ಸೊ ಇಲ್ಲಿ ಏನು ಮಾಡ್ಬೇಕು? ಸೊ ಇಲ್ಲಿ ಫಸ್ಟ್ ಏನು ಮಾಡಕ್ಕಂದ್ರೆ, ಸೊ ಅಲ್ಲೊಂದು ಬುಕ್ಕಿಂಗ್ ಆಫೀಸ್ ಅಂತ ಇರ್ತೈತಿ. ಅಲ್ಲಿ ಹೋಗಿ ಅವ್ರಿಗೊಂದು ಫಾರ್ಮ್, ಬೈಕಿನ ಫಾರ್ಮ್ ಕೊಡಂದ್ರೆ ಅವ್ರು ನಿಮ್ಗೊಂದು ಫಾರ್ಮ್ ಕೊಡ್ತಾರೆ. ಸೊ ಅದು ತೊಗೊಂಡೋಗಿ ನಿಮ್ಗೆ ಅಲ್ಲೊಂದು ಸ್ಯಾಂಪಲ್ ಫಾರ್ಮನ್ನು ಹಚ್ಚತ್ತಾರೆ, ಏನೇನು ಫಿಲ್ ಮಾಡ್ಬೇಕಂತೇಳಿ. ಅಲ್ಲಿ ಬೇಸಿಕಲಿ ಅದ್ರೊಳಗೆ ಏನಿರ್ತೈತೆ ಅಂದ್ರೆ, ಬೈಕ್ ಯಾರು ಕಳ್ಸತ್ತೀರಿ ಅವ್ರ ಅಡ್ರೆಸ್, ಎಲ್ಲಿ ಕಳ್ಸತ್ತೀರಿ ಅವ್ರ ಅಡ್ರೆಸ್, ಫೋನ್ ನಂಬರ್, ನಿಮ್ಮದು ಸ್ವಲ್ಪ ಬೈಕಿಂದ ಡೀಟೇಲ್ಸ್ ಅವು ಫಿಲ್ ಮಾಡೋವಿರ್ತಾವೆ. ಫಿಲ್ ಮಾಡ್ಕೊಂಡ್ಮ್ಯಾಗ ನಿಮ್ದಲ್ಲಿ ಪ್ಯಾಕಿಂಗ್ ಮಾಡೋರು ಇರ್ತಾರೆ. ಸೊ ಅವ್ರ ಕಡೆ ಈ ಫಾರ್ಮ್ ತೊಗೊಂಡೋಗಿ ಕೊಡ್ಬೇಕು. ಸೊ ಅವರಲ್ಲಿ ನಿಮ್ಗೆ
ಪ್ಯಾಕಿಂಗ್ ಅಂದ್ರೆ ಅದೆಲ್ಲ ಈಗ ನೀಟಾಗಿ ನಿಮ್ಮ ಬೈಕೆಲ್ಲ ಪ್ಲಾಸ್ಟಿಕ್ ಅವರೆಲ್ಲ ಹಾಕ್ತಾರಲ್ಲ ಅದ್ರದ್ದೊಂದು ನೀವು ಹೋಗಿ ಅಲ್ಲಿ ಬಿಲ್ ಮಾಡಿಸ್ಬೇಕು. ಸೊ ಆ ಫಾರ್ಮ್ ಕೊಟ್ಟಾಗ ಅವರು ಒಂದು ಬಿಲ್ ಕೊಡ್ತಾರೆ ಅಂದ್ರೆ ನಿಮ್ಮ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ಒಳಗೆ 2 ಪ್ಯಾಕಿಂಗ್ ಇತ್ತು. ಸೊ ಒಂದು 590 ಇದೆ, ಅದು ನಾರ್ಮಲ್ ಪ್ಯಾಕಿಂಗ್ ಅಂತ. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ರಟ್ ಆಮೇಲೆ ಅದ್ರ ಮ್ಯಾಗ ಒಂದು ವೈಟ್ ಕವರ್ ಹಾಕಿ ಸುತ್ತಾರೆ, ಅದು ನಾರ್ಮಲ್ ಪ್ಯಾಕಿಂಗ್. ಸೊ ಇನ್ನೊಂದು 708 ಏನೋ ಐತಿ. ಸೊ ಅದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಇದು ಬಬಲ್ ರ್ಯಾಪ್ ಬರ್ತೈತಲ್ಲ, ಸೊ ಅದು ಹಾಕಿ ಆಮ್ಯಾಗ ರಟ್ ಹಾಕಿ ಆಮ್ಯಾಗ ಕವರ್ ಹಾಕ್ತಾರೆ. ಸೊ ಅದು ಸ್ವಲ್ಪ ಪ್ರೀಮಿಯಮ್ ಪ್ಯಾಕಿಂಗ್. ಸೊ ಅದು ಸ್ವಲ್ಪ ಸೇಫ್ ಇರ್ತೈತಿ. ಸೊ ನೀವು ನಿಮ್ಮ ಬೈಕ್ ಫುಲ್ ಹಳೇದೈತಪ್ಪ ಎಲ್ಲ ಅಂದ್ರೆ ಏನೂ ಉಳಿದಿಲ್ಲ ಅಂದ್ರೆ ಇದು ನಾರ್ಮಲ್ ಪ್ಯಾಕಿಂಗ ತೋರಿ. ಸೊ ನಿಮ್ಮ ಬೈಕ್ ಏನಾದ್ರು ಸ್ವಲ್ಪ ಹೊಸಾದ ನ್ಯೂ ಇತ್ತಂದ್ರೆ ಸೊ ಪ್ರೀಮಿಯಮ್ ಪ್ಯಾಕಿಂಗ್ ತೋರಿ. ಅದೇನಷ್ಟು ಅಂದರೆ ಡಿಫ್ರೆನ್ಸ್ ಏನಿಲ್ಲ. ಇದು 590 ಐತಿ, ಸೊ ಅದು 708 ಏನೋ ಐತಿ. ಸೊ ಅಷ್ಟೇ ಒಂದು 150-100 ಏನೋ ಡಿಫ್ರೆನ್ಸ್ ಅಷ್ಟೇ ಇರೋದು. ಸೊ ನೀವು ಬೆಟರ್ ಆ ಪ್ರೀಮಿಯಮ್ ಪ್ಯಾಕಿಂಗ್ ತೋರಿ. ಸೊ ಬಿಲ್ ಹೋಗಿ ನೀವು ಅಲ್ಲಿ ಕೊಡಬೇಕು. ಸೊ ಅವ್ರು ಫಸ್ಟ್ ಏನು ಮಾಡ್ತಾರಂದ್ರೆ ನಿಮ್ಮ ಗಾಡಿಯೊಳಗೆ ಪೆಟ್ರೋಲ್ ನೋಡ್ತಾರೆ. ಸೊ ಅವ್ರ ಕಡೆ ಅಲ್ಲೇ ಮೋಟ್ರ್ ಇರ್ತೈತಿ. ಸೊ ಮೋಟ್ರ್ ಹಾಕಿ ಪೆಟ್ರೋಲ್ ಫುಲ್ ಎಲ್ಲ ತೆಗೆದು ಅಲ್ಲಿ ಕ್ಯಾನಾಗ ಇಟ್ಟಿರ್ತಾರೆ. ಸೊ ಅವ್ರದಾಗ ಕ್ಯಾನ್ ಇರ್ತೈತಿ. ಸಪೋಸ್ ನೀವೇನಾದ್ರು ಕ್ಯಾನ್ ತಂದಿದ್ರೆ ನೀವಲ್ಲೇ ಡೈರೆಕ್ಟ್ಲಿ ಫಿಲ್ ಮಾಡ್ಕೋಬೋದು. ಆಮೇಲೆ ಅವ್ರ ಕಡೆನೂ ಕ್ಯಾನ್ ಇರ್ತೈತಿ, ಅಲ್ಲಿ ಫಿಲ್ ಮಾಡಿ ಆಮೇಲೆ ನೀವು ಮತ್ತೆ ನಿಮ್ದು ಏನಾದ್ರು ಇವು ಕ್ಯಾನ್ ತೊಗೊಂಬಂದಿರ್ತಾರಲ್ಲ, ಸೊ ಅದ್ರಾಗ ನೀವು ಫಿಲ್ ಮಾಡ್ಕೊಂಡು ಅದು ಪೆಟ್ರೋಲ್ ನೀವು ಮನೆಗೆ ಒಯ್ಬೋದು. ಸೊ ಆಮ್ಯಾಗ ಫಸ್ಟ್ ಪೆಟ್ರೋಲ್ ತೆಗಿತಾರ, ಆಮೇಲೆ ನಿಮ್ದು ಮಿರರ್ಸ್ ಏನದ ಅದು ತೆಗಿತಾರ. ಸೊ ಆಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡೋಕೆ ಅಲ್ಲೇ ನೋಡ್ತೀರಿ, ಅಬ್ಸರ್ವ್ ಮಾಡ್ತೀರಿ. ಫುಲ್ ಪ್ಯಾಕಿಂಗ್ ಆಗೋ ಮಟ್ಟ ಎಲ್ಲೂ ಹೋಗೋಕೆ ಹೋಗ್ಬಾರ್ರಿ. ಸೊ ನೆಕ್ಸ್ಟ್ ಏನಾಯ್ತು, ಈಗ ನಿಮ್ದು ಪ್ಯಾಕಿಂಗ್ ಆತ. ಸೊ ಈಗ ಅದು ಬಿಲ್ ರಿಸಿಪ್ಟ್ ಅವ್ರು ಕೊಟ್ಟಿರ್ತಾರಲ್ಲ ಬಿಲ್ಲಿಂದ ಪ್ಯಾಕಿಂಗ್, ಅದು ತೊಗೊಂಡೋಗಿ ಆಮೇಲೆ ನೀವು ಒಂದು ಸ್ಟಾರ್ಟಿಂಗ್ ಫಾರ್ಮ್ ತೊಗೊಂಡಿರ್ತಾರಲ್ಲ, ಸೊ ಅದು ತೊಗೊಂಡೋಗಿ ನೀವು ಬೈಕ್ ಪಾರ್ಸಲ್ ಮಾಡೋದಿರ್ತೈತಲ್ಲ, ಸೊ ಅಲ್ಲಿ ಕೌಂಟ್ರಿಗೆ ಹೋಗ್ಬೇಕು. ಆಮ್ಯಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಬೈಕ್ ಪಾರ್ಸಲ್ ಒಳಗೆ 2 ಟೈಪ್ ಅದಾವೆ. ಒಂದು ಪಾರ್ಸಲ್, ಇನ್ನೊಂದು ಆ್ಯಸ್ ಅ ಲಗೇಜ್ ಅಂದ್ರೆ ನೀವು ಅದ ಟ್ರೈನಿಗೆ ನೈಟ್ ತೊಗೊಂಡು ಹೊಂಟಿರಿ ನಿಮ್ಮ ಬೈಕ್. ಸೊ ಅದು ಆ್ಯಸ್ ಅ ಲಗೇಜ್ ಆಕೈತಿ. ಸೊ ಅದು ಮಾಡಕ್ಕಂದ್ರೆ ನೀವು ಅವತ್ತಿನ ಡೇ ಹೋಗಿ ಜಲ್ದಿನ ಹೋಗ್ಬೇಕು. ಅದಕ್ಕೆ ಮಾಡಕ್ಕಂದ್ರೆ ಎಲ್ಲ ಪ್ರೊಸೀಜರ್ ಎಲ್ಲ ಸೇಮ್, ಬಟ್ ಅಲ್ಲಿ ಹೋಗಿ ನೀವು ಆ್ಯಸ್ ಅ ಲಗೇಜ್ ಅಂತ ಕೌಂಟ್ರ್ ಒಳಗೆ ಕೊಡ್ತೀರಿ. ಸೊ ಅದರ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಆಕೈತಿ ಆ್ಯಸ್ ಕಂಪೇರ್ ಟು ಪಾರ್ಸಲ್. ಸೊ ನನ್ನ ಬೈಕ್ ಕಳಿಸಿದ್ದು ಆ್ಯಸ್ ಅ ಪಾರ್ಸಲ್. ಹಂಗೆ ಅವತ್ತು ಸೇಮ್ ಡೇ ಅಂದ್ರೆ ಆ ಟ್ರೈನಿಗೆ ಹೊಂಟಿದ್ದೆಲ್ಲ, ನಾ ಬಸ್ಸಿಂದ ಹೊಂಟಿದ್ದೆ. ಸೊ ಅದಕ್ಕೆ ನಾನು ಆ್ಯಸ್ ಅ ಪಾರ್ಸಲ್ ಕಳಿಸಿದ್ದೆ. ಸೊ ಅಲ್ಲಿ ಕೌಂಟ್ರ್ ಹೋಗಿ 2 ಕೊಟ್ಟೆ. ಮ್ಯಾಗ ಅವರೆಲ್ಲ ನಿಮ್ದು ಡೀಟೇಲ್ಸ್ ಕೇಳ್ತಾರೆ, ಇಮೇಲ್ ID, ಫೋನ್ ನಂಬರ್ ಎಲ್ಲ ಬರ್ಕೊಂಡು. ಸೊ ನಂಗೆ ಎಷ್ಟು ಚಾರ್ಜ್ ಆತಪ್ಪ ಅಂದ್ರೆ ಜಸ್ಟ್ ಟ್ರೈನ್ ಚಾರ್ಜ್ ಫ್ರಮ್ ಬ್ಯಾಂಗ್ಳೂರ್ ಟು ಗದಗ್. ಸೊ ಅರೌಂಡ್ 500-540 ಏನೋ ಆತು. ಸೊ ಆಮ್ಯಾಗ ಅವರೊಂದು ರಿಸಿಪ್ಟ್ ಕೊಡ್ತಾರೆ. ಸೊ ಆ ರಿಸಿಪ್ಟ್ ತೊಗೊಂಡು ಹೋಗಿ ನೀವು ಇಲ್ಲಿ ಫಸ್ಟ್ ಏನದೊಂದು ಫಾರ್ಮ್ ತೊಗೊಂಡಿರ್ತಾರೆ, ಅಲ್ಲಿ ಬೈಕ್ ಅಂದ್ರೆ ಲೋಡ್ ಮಾಡೋರು ಇರ್ತಾರೆ. ಸೊ ಅವರು ನಿಮ್ಮ ಬೈಕ್ ತೊಗೊಂಡೋಗಿ ಟ್ರೈನಾಗ ಹಾಕೋರು. ಸೊ ಅವ್ರದ್ದು ಜವಾಬ್ದಾರಿ. ಸೊ ಅಲ್ಲೋಗಿ ನೀವು ಫಾರ್ಮ್ ಕೊಟ್ಟರೆ ಆಮೇಲೆ ಒಂದು ಸ್ಟಿಕ್ಕರು ಕೊಡ್ತಾರೆ ಕೌಂಟ್ರ್ ಒಳಗೆ, ಒನ್ ಟೈಪ್ ಬುಕ್ಕಿಂಗ್ ಸ್ಟಿಕ್ಕರು. ಸೊ ಆ ಸ್ಟಿಕ್ಕರು ನಿಮ್ಮ ಬೈಕ್ ಮ್ಯಾಗ ಹಚ್ತಾರೆ. ಆಮ್ಯಾಗ ಅದ್ರ ಮ್ಯಾಗ ನಿಮ್ಮದು ಬುಕ್ಕಿಂಗ್ ID, ನಿಮ್ಮದು ಫೋನ್ ನಂಬರ್ ಎಲ್ಲ ಅದು ಬೈಕ್ ಮ್ಯಾಗ ಬರೋದು. ಸೊ ಅಲ್ಲಿ ಇಡ್ತಾರೆ ಅವ್ರು. ಸೊ ಆಮ್ಯಾಗ ಇಲ್ಲಿ ಬೈಕ್ ಇಡ್ತಿರ್ತಾರಲ್ಲ, ಸೊ ಅವರಿಗೆ ನೀವು ಸ್ವಲ್ಪ ಬ್ಲ್ಯಾಕ್ ಸ್ವೀಟ್ ಕೊಡ್ಬೇಕಾಕೈತಿ. ನೀವು ಬ್ಲ್ಯಾಕ್ ಸ್ವೀಟ್ ಕೊಡಲಿಲ್ಲ ಅಂದ್ರೆ ಅವ್ರದ್ದು ನಿಮ್ಮದು ಬೈಕ್ ಸ್ವಲ್ಪ ಚಲೋ ನೋಡ್ಕೊಳಲ್ಲ, ಹಂಗೆ ಅನಿಸ್ತೈತೆ ನನಗೆ. ಯಾಕಂದ್ರೆ ನಾನು ಅವ್ರಿಗೆ ಬ್ಲ್ಯಾಕ್ ಸ್ವೀಟ್ ಕೊಟ್ಟೀನಿ, ಒಂದು 200 ರೂಪೀಸ್ ಬ್ಲ್ಯಾಕ್ ಸ್ವೀಟ್ ಕೊಟ್ಟೆ. ಸೊ ಅಣ್ಣ ಫಸ್ಟ್ ಇನ್ನೇನು ರೊಕ್ಕ ಕೊಟ್ಟಿದ್ದಿಲ್ಲ, ಅವಾಗ ಏನಂತಂದ್ರೆ ನಿಮ್ಮದು ಬೈಕ್ ಒಂದು 3 ದಿವಸ ಆದ್ಮ್ಯಾಗ ಹಾಕ್ತೀನಿ ನಾನು, ಇವತ್ತು ಹಾಕೋದು ಡೌಟು ಅಂತಂದ. ಕ್ಯೂ ಇಲ್ಲ ಅಂದ್ರೆ ಅವ್ನು ಅವತ್ತ ಹಾಕ್ಬೋದು, ಬಟ್ ಅವ ನೀವು ರೊಕ್ಕ ಕೊಡೋ ಮಟ್ಟ ಅದು ಏನು ಹೇಳಕ್ ಹೋಗಿಲ್ಲ. ಏನಂತಾನ 4 ದಿವಸ ಆಕೈತಿ, 5 ದಿವಸ ಆಕೈತಿ, 6 ದಿವಸ ಆಕೈತಿ. ಸೊ ನಾನು 200 ರೂಪಾಯಿ ಕೊಟ್ಮ್ಯಾಗ ಆತ ನಿಮ್ದು ಬೈಕ್ ಇವತ್ತು ಹಾಕ್ತೀನಿ ಅಂತಂದ. ಆ್ಯಂಡ್ ಅವ ಬೈಕ್ ಅವತ್ತ ಹಾಕಿದೆ. ಅದಕ್ಕಂದ್ರೆ ನನ್ನ ಬೈಕ್ ನೆಕ್ಸ್ಟ್ ಡೇ ಅಲ್ಲೇ ಬಂದಿತ್ತು, ಅದು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಅಂತ. ಸೊ ಅಲ್ಲಿ ನಿಮ್ಮದು ಒಂದು 200 ರೂಪಾಯಿ ಹೋಗುತ್ತೆ. ಸೊ ಈಗ ನೀವು ಫಾರ್ಮ್ ತುಂಬಿರಿ, ಬೈಕ್ ಅಲ್ಲಿ ಅವ್ಗೆ ರೊಕ್ಕ ಕೊಟ್ರಿ, ಆಮ್ಯಾಗ ಅವ್ರು ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಸೊ ಅದು ಸ್ಲಿಪ್ ಇಂಪಾರ್ಟೆಂಟು. ಸೊ ಆ ಸ್ಲಿಪ್ ಇರಲಾರ್ದ ಅಲ್ಲಿ ಬೈಕ್ ಯಾರು ಕಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನೀವೇ ಕಲೆಕ್ಟ್ ಮಾಡ್ತೀರಂದ್ರೆ ಆ ಸ್ಲಿಪ್ ನಿಮ್ಮ ಕಡೆನೇ ಇರಲಿ. ಸಪೋಸ್ ಯಾರು ಕಲೆಕ್ಟ್ ಮಾಡ್ತೀರಂದ್ರೆ ಅವ್ರಿಗೆ ಆ ಸ್ಲಿಪ್ ಕಂಪಲ್ಸರಿ ಕಳಿಸ್ರಿ. ಸೊ ಅವ್ರು ಆ ಸ್ಲಿಪ್ಪಲ್ಲಿ ಹೋದ್ಮ್ಯಾಗ ಆ ಬೈಕ್ ನಿಮ್ಗೆ ಕೊಡ್ತಾರೆ. ಸೊ ನನ್ನ ಬೈಕ್ ನಾ ಆಗಲೇ ಹೇಳ್ದಂಗೆ ನಮ್ಮ ಮಾರ್ನಿಂಗ್ ಕೊಟ್ಟಿದ್ನಲ್ಲ, ಸೊ ನೈಟಿಂದ ಅದ ಟ್ರೈನಿಗೆ ಹಾಕಿದ್ದೆ. ಯಾಕಂದ್ರೆ ನಮ್ಮೂರಿಗೆ ಹೋಗೋ ಟ್ರೈನಿಗೆ ಜಾಸ್ತಿ ಮಂದಿ ಬೈಕ್ ಅಥವಾ ಪಾರ್ಸಲ್ ಏನೂ ಕಳ್ಸತ್ತಿಲ್ಲ. ಸೊ ಖಾಲಿ ಇತ್ತು. ಸೊ ಅವತ್ತು ನೈಟ್ ಹಾಕ್ಯಾನ, ನೆಕ್ಸ್ಟ್ ಡೇ ಆಲ್ರೆಡಿ ಬಂದಿತ್ತು. ಆಮ್ಯಾಗ ಇನ್ನೊಂದು ಈಗ ಹೊಸದು ಏನು ಇಂಟ್ರೊಡ್ಯೂಸ್ ಮಾಡ್ಯಾರಂದ್ರೆ, ಸೊ ನೀವು ಈಗ ಹೆಂಗೆ ಅಮೆಝಾನ ನಾವು ಬುಕ್ ಮಾಡಿದ್ಮ್ಯಾಗ A to Z ನಮಗೆ ಡೀಟೇಲ್ಸ್ ಬರ್ತಿರ್ತೈತಲ್ಲ,
ನಿಮ್ಮದು ಪಾರ್ಸಲ್ ಇಲ್ಲ ಐತಿ ಇಲ್ಲ ಆತ ಹಿಂಗಂತೇಳಿ. ಸೊ ಟ್ರೈನ್ನವರು ಆ ಟೈಪಿಗೆ ಸಿಸ್ಟಮ್ ಮಾಡ್ಕೊಂಡಾರೆ. ಆ್ಯಸ್ ಸೂನ್ ಆ್ಯಸ್ ನಿಮ್ದು ಬೈಕ್ ಲೋಡ್ ಆದ್ಮ್ಯಾಗ ನಿಮ್ಮ ಮೆಸೇಜ್ ಬರ್ತೈತಿ. ಆ್ಯಸ್ ಸೂನ್ ಆ್ಯಸ್ ನಿಮ್ಮ ಬೈಕ್ ಡೆಸ್ಟಿನೇಷನ್ ರೀಚ್ ಆಮ್ಯಾಗ ನಿಮ್ಗೆ ಮೆಸೇಜ್ ಬರ್ತೈತಿ. ಸೊ ನಂಗೆ ನೆಕ್ಸ್ಟ್ ಡೇನ ಕಾಲ್ ಮಾಡಿದ್ರೆ ನಿಮ್ಮದು ಬೈಕ್ ಬಂದಿದ್ರಿ ತೊಗೊಂಡು ಹೋಗ್ರಿ ಅಂತೇಳಿ. ಈಗ ಕಾಲ್ ಮಾಡಿದ್ರಲ್ಲ ಅವ್ರೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು, ಮಕ್ಕಳು ಹೇಳಿಲ್ಲ. ಏನಪ್ಪ ಅಂದ್ರೆ 6 ತಾಸು ಅಷ್ಟೇ ಫ್ರೀ ಇರ್ತೈತ್ರಿ, ನೀವು ಲೇಟಾಗಿ ಬಂದ್ರೆ ನಿಮ್ಗೆ 10 ರೂಪಾಯಿ ಚಾರ್ಜ್ ಬೀಳ್ತೈತ್ರಿ, ಸೊ ಜಲ್ದಿ ಬಂದು ತೊಗೊಂಡು ಹೋಗ್ರಿ ಅಂತ ಹೇಳಿದ್ರೆ ನಂಗೆ ಗೊತ್ತಾಕೈತೆ. ಅಣ್ಣ ಹೇಳಿಲ್ಲ, ಅಣ್ಣ ಏನಂದ ಬೈಕ್ ಬಂದೈತ್ರಿ ತೊಗೊಂಡು ಹೋಗ್ರಿ ಅಷ್ಟ. ಸೊ ಅಲ್ಲಿಯೂ ರೊಕ್ಕ ಹೊಡೆಯೋ ಸ್ಕೀಮ. ಸೊ ನಂಗೆ ತಿಳ್ಕೊಂಡೆ, ನಾ ಆ್ಯಕ್ಚುಲಿ ಅವತ್ತು ಹೋಗ್ಬೇಕ ಮಾಡಿದೆ, ಯಾಕಂದ್ರೆ ಅವತ್ತು ಜಾಸ್ತಿ ಮಳೆ ಬರತ್ತೈತೆ. ನಾನು 40 ಕಿಲೋಮೀಟರ್ಸ್ ಹೋಗಿ ಬೈಕ್ ತೊಗೊಂಬರಕ್ಕೆ. ಸೊ ನಾವು ಫುಲ್ ಮಳೆ ಒಳಗೆಲ್ಲ ನೆನೆದು ಹೋಗ್ತಿದ್ದೆ. ಸೊ ಅದಕ್ಕೆ ನಾನು ಅವತ್ತು ಬೈಕ್ ತೊಗೊಳಕ್ಕೆ ಹೋಗಲಿಲ್ಲ, ನೆಕ್ಸ್ಟ್ ಡೇ ಹೋಗಿದ್ದೆ. ಸೊ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಅಂದ್ರೆ ಒಂದು 27 ಅವರ್ಸ್ ಲೇಟ್ ಆಗೋಗಿದ್ದು ಒನ್ ಡೇ ಆದಮೇಲೆ. ಸೊ ಅಲ್ಲಿ ಹೋದ್ಮ್ಯಾಗ ಗೊತ್ತಾಯ್ತು ಬರೀ 6 ಅವರ್ಸ್ ಅಷ್ಟೇ ಫ್ರೀ, ಆಮೇಲೆ ಪರ್ ಅವರ್ 10 ರೂಪೀಸ್. ಸೊ ಅಲ್ಲಿ ನಂದು ಒಂದು 270 ರೂಪೀಸ್ ಫೈನ್ ಕೊಟ್ಟೆ ಆತು. ಆಮ್ಯಾಗ ಅಲ್ಲಿ ಅವರೆಲ್ಲ ಚೆಕ್ ಮಾಡಿ ಒಂದು ರಿಸಿಪ್ಟ್ ಕೊಡ್ತಾರೆ. ಸೊ ಅದು ರಿಸಿಪ್ಟ್ ಕೊಟ್ಟಾಗ ಅಲ್ಲಿ ಇನ್ನೊಬ್ಬ ಬೈಕ್ ಅನ್ಪ್ಯಾಕಿಂಗ್ ಮಾಡೋಬ್ಬ ಇರ್ತಾನೆ. ಸೊ ನೀವು ಅಲ್ಲಿ ಏನು ಮಾಡ್ರಿ ಅಂದ್ರೆ ಅವ್ಗೆ ಅನ್ಪ್ಯಾಕಿಂಗ್ ಮಾಡೋಂಗು ಸ್ವಲ್ಪ ನೀವು ಒಂದು 50 ರೂಪಾಯಿ ರೊಕ್ಕ ಕೊಡ್ಬೇಕು, ಅಂದ್ರೆ ಅಷ್ಟು ಅನ್ಪ್ಯಾಕಿಂಗ್ ಮಾಡ್ತಾನೆ. ನೀವು ಅಲ್ಲಿ ಒಂದು 50 ರೂಪಾಯಿ ಉಳಿಸ್ಬೇಕಂದ್ರೆ ಒಂದು ಸಣ್ಣ ಕತ್ರಿ ಏನಾದ್ರು ತೊಗೊಂಡೋಗ್ರಿ, ನೀವು ಅನ್ಪ್ಯಾಕ್ ಮಾಡ್ಕೊಂಬಿಡ್ರಿ ಮಾಡ್ರಿ. ಅಲ್ಲೇ ಡಸ್ಟ್ಬಿನ್ ಇರ್ತೈತೆ, ಅಲ್ಲಿ ಹೋಗಿ ಒಗಿರಿ. ಸೊ ಟೋಟಲ್ ಕಾಸ್ಟ್ ಎಷ್ಟು ಆತಪ್ಪ ಅಂದ್ರೆ ಪ್ಯಾಕಿಂಗ್ ಪ್ರೀಮಿಯಮ್ ಪ್ಯಾಕಿಂಗ್ 708, ಆಮ್ಯಾಗ ಟ್ರೈನ್ ಅವ್ರು ಎಷ್ಟು ಚಾರ್ಜ್ ಮಾಡಿದ್ದು 400 ಕಿಲೋಮೀಟ್ರಿಗೆ 582. ಸೊ ಇದು ಲೇಟ್ ಚಾರ್ಜಸ್ 263. ಸೊ ಟೋಟಲ್ ಇಷ್ಟು ಆತು. ಆ್ಯಂಡ್ ಇದು ಎಕ್ಸ್ಟ್ರಾ ಚಾರ್ಜಸ್ ಪ್ರಿಂಟೌಟಿಗೆ 40, ಆಮ್ಯಾಗ ನೀರಿನ ಕ್ಯಾನಿಗೆ 70, ಆಮ್ಯಾಗ ಇದು ಅವಂಗೆ 200 ರೂಪಾಯಿ ಕೊಟ್ಟಿದ್ದೆ. ಸೊ ಟೋಟಲ್ ಇಷ್ಟು. ಆ್ಯಂಡ್ ಎಲ್ಲ ಟೋಟಲ್ ಮಾಡಿದ್ರೆ ನಾ ಸ್ಪೆಂಡ್ ಮಾಡಿದ್ದು ಇಷ್ಟು. ನಾ ಒಂದೆರಡು ಸ್ಟೆಪ್ಸ್ ಹೇಳಿದ್ನಲ್ಲ, ನೀವು ಪೆಟ್ರೋಲಿಗೆ ಕ್ಯಾನ್, ಆಮೇಲೆ ಜೆರಾಕ್ಸ್ 40 ರೂಪಾಯಿ, ಸೊ ಜೆರಾಕ್ಸಿಂದ ಒಂದು, ಆಮೇಲೆ ಜಲ್ದಿ 6 ತಾಸ್ನಾಗ ಬಂದು ಕಲೆಕ್ಟ್ ಮಾಡಿ, ಆಮೇಲೆ ಅನ್ಪ್ಯಾಕಿಂಗ್ ನೀವೇ ಮಾಡ್ಕೋರಿ. ಸೊ ನೀವು ಇವು 4 ಮಾಡಿದ್ರಂತ ನಿಮ್ದು ಒಂದು 200-300 ರೂಪಾಯಿ ರೊಕ್ಕ ಆರಾಮ್ಸೆ ಉಳಿತೈತಿ. ಸೊ ಇದಿಷ್ಟು ಕತಿ ಒಂದು ನೀವು ಬೈಕ್ನ ಟ್ರೈನಿಂದ ಕಳ್ಸತ್ತೀನಂದ್ರೆ. ಸೊ ಐ ಹೋಪ್ ನಿಮ್ಗೆ ಇದು ಎಲ್ಲ ಇನ್ಫಾರ್ಮೇಷನ್ ಸಿಕ್ಕೈತಂತ ಅನ್ಕೋತೀನಿ. ಸೊ ನಿಮಗೆ ಇದೇನಾದರೂ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಬೈಕ್ ಕಳ್ಸತ್ತಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.